ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಚಾಲಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿಯೊಂದು ಸಿಗ್ತಾ ಇದೆ. ದಲಿತ ಮುಖಂಡರು ಮತ್ತು ಕಾಂಗ್ರೆಸ್ನಿಂದ ಭಾರೀ ಪ್ರತಿಭಟನೆ ಅನ್ನೋ ಮಾಹಿತಿ. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಮುಂಭಾಗ ಚಾಲಕನೊಬ್ಬ ಆತ್ಮಹತ್ಯೆ, ದಲಿತ ಮುಖಂಡರು ಮತ್ತು ಕಾಂಗ್ರೆಸ್ನಿಂದ ಪ್ರತಿಭಟನೆ ಆಗ್ತಾ ಇದೆ. ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್ ಫೋಟೋ ಹಿಡಿದು ಧಿಕ್ಕಾರ ಕೂಗಿ ಆಕ್ರೋಶ. ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವವರ ವಿರುದ್ಧ ಕ್ರಮಕ್ಕಾಗ್ರಹ. ಮೃತ ಬಾಬುಗೆ ನ್ಯಾಯ ಕೊಡಿಸುವಂತೆ ಆಗ್ರಹ. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಮುಂಭಾಗ ಡ್ರೈವರ್ ಆತ್ಮಹತ್ಯೆ. ದಲಿತ ಮುಖಂಡರು ಮತ್ತು ಕಾಂಗ್ರೆಸ್ನಿಂದ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಕಾರಣ ಆತ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದ. ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಗಳಾಗ್ತಾ ಇದೆ. ದಲಿತ ಮುಖಂಡರು ಕೂಡ ಸೇರಿಕೊಂಡಿದ್ದಾರೆ. ಸೊ ಚಾಲಕನೊಬ್ಬ ಇದ್ದಕ್ಕಿದ್ದ ಹಾಗೆ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಅನ್ನುವುದಾದರೆ ಅದರಲ್ಲೇನೋ ಆತ ಸಂದೇಶವನ್ನು ಕಳಿಸ್ಕೊಡ್ತಿದ್ದಾನೆ. ಇಲ್ಲದಿದ್ದರೆ ಒಂದು ಸರ್ಕಾರಿ ಕಚೇರಿಯ ಭಾಗವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಆತ ಆತ್ಮಹತ್ಯೆ ಮಾಡಿಕೊಳ್ಳುವುದಂದ್ರೇನು, ಡೆತ್ ನೋಟ್ ಬರೆಯೋದಂದ್ರೇನು, ಅದರಲ್ಲೊಂದಷ್ಟು ಉಲ್ಲೇಖ ಮಾಡೋದಂದ್ರೇನು? ಸೊ ಈಗಾಗಲೇ ತನಿಖೆಯು ಕೂಡ ಚುರುಕುಗೊಂಡಿದೆ. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂಭಾಗ ಆತ್ಮಹತ್ಯೆ ಪ್ರಕರಣ, ದಲಿತ ಮುಖಂಡರು ಮತ್ತು ಕಾಂಗ್ರೆಸ್ನಿಂದ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಜೊತೆಗೆ ಸಮಾನ ಮನಸ್ಕ ಸಂಘಟನೆಗಳು ಕೂಡ ಕೈ ಜೋಡಿಸುವ ಸಾಧ್ಯತೆ. ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ. ಜೊತೆಗೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರಿಂದ ಬಹಳಷ್ಟು ಆಕ್ರೋಶ. ಡಾಕ್ಟರ್ ಕೆ ಸುಧಾಕರ್ ಫೋಟೋ ಹಿಡಿದು ಧಿಕ್ಕಾರ ಕೂಗಿರುವಂತಹ ಆ ವಿಜುವಲ್ಸ್ ಅನ್ನ ಈಗ ಗಮನಿಸ್ತಾ ಇದ್ದೇವೆ. ಭ್ರಷ್ಟಾಚಾರಿ ಸುಧಾಕರ್ಗೆ, ಭ್ರಷ್ಟಾಚಾರಿ ಎಂಪಿ ಸುಧಾಕರ್ಗೆ, ಲಂಚಕೋರ ಎಂಪಿ ಸುಧಾಕರ್ಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಲಂಚಕೋರ ಎಂಪಿ ಸುಧಾಕರ್ಗೆ ನಿಲ್ಲಲ್ಲ ನಿಲ್ಲಲ್ಲ, ಬಂಧಿಸಬೇಕು 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 ಭ್ರಷ್ಟಾಚಾರಿ ಎಂಪಿ ಸುಧಾಕರ್ಗೆ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು ಎಲ್ಲ ಸೇರಿ ಶಿಲ್ಘಟ್ಟ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದೀವಿ. ಆ ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ಬಾಬು ಅನ್ನೋ ದಲಿತ ಹುಡುಗ ಕಾರ್ ಚಾಲಕನಾಗಿ ಗುತ್ತಿಗೆ ಆಧಾರದ ಮೇಲೆ ಡಿಸಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ನಿಮ್ ಸರ್ಕಾರಿ ಕೆಲಸ ಮಾಡ್ಕೊಡ್ತೀವಿ, ಸರ್ಕಾರಿ ಇದಕ್ಕೆ ನಿಮ್ಮನ್ನ ಸರ್ಕಾರಿ ಕೆಲಸ ಸೇರಿಸ್ತೀವಿ ಅಂತೇಳಿ ಕೆ ಸುಧಾಕರ್ ಅವರು, ಅವರ ಬೆಂಬಲಿಗರು ಮೂವರು ಸೇರ್ಕೊಂಡು 40 ಲಕ್ಷ ಅವ್ರ ಹತ್ರ ಒತ್ತಾಯವನ್ನ ಮಾಡಿದ್ದಾರೆ. ಆ 2021ರಿಂದ ಒತ್ತಾಯವನ್ನ ಮಾಡಿ 40 ಲಕ್ಷ ಜೊತೆಗೆ 15 ಲಕ್ಷ ಹಣವನ್ನ ಪಡ್ಕೊಂಡು 2021ರಿಂದ ಈಗ ತನಕನೂ ಅವ್ರಿಗೆ ಸರ್ಕಾರಿ ಕೆಲಸ ಕೊಡದಿರ ಅವರನ್ನ ಸತಾಯಿಸಿ ಅವ್ರಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು ಬಾರಿ ಅವ್ರು ಕೇಳ್ಕೊಂಡ್ರು, ಹಣನೂ ವಾಪಸ್ ಕೊಟ್ಟಿಲ್ಲ, ಕೆಲಸನೂ ಕೊಡ್ಸಿಲ್ಲ ಅಂತೇಳಿ ಇವತ್ತು ಡಿಸಿ ಕಚೇರಿ ಆವರಣದಲ್ಲೇ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಆತ್ಮಹತ್ಯೆ ಮಾಡ್ಕೊಳಕ್ ಮುಂಚೆನೆ ಒಂದು ಡೆತ್ ನೋಟ್ ಅನ್ನ 4 ಪುಟಗಳ ವಿಚಾರದಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಈ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಅವರ ಬೆಂಬಲಿಗರಾಗಿರ್ತಕ್ಕಂಥ ನಾಗೇಶ್ ಮತ್ತೆ ಮಂಜುನಾಥ್ ಅವರು ಸೇರಿ ನನಗೆ ಹಣವನ್ನ ಕೊಡಿಸಿದ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಇದುವರೆಗೂ ಕೊಡಿಸಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಸಾವಿಗೆ ಕಾರಣ ಇವರೇ ಅಂತೇಳಿ ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಆ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು, ತನಿಖೆಯನ್ನ ಕೈಗೊಳ್ಳಬೇಕು, ಅವರನ್ನ ಅರೆಸ್ಟ್ ಅನ್ನ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಿದೀವಿ. ಇವರಲ್ಲೇನಾದ್ರೂ ನಿರ್ಲಕ್ಷ್ಯದ ಅವರೇನಾದ್ರೂ ಪ್ರತಿನಿಧಿಗಳಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಆ ಒತ್ತಡವನ್ನ ಏರಿ ಅವರೇನಾದ್ರೂ ಕೈ ಬಿಟ್ಟಿದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮುಖಂಡರು ಪದಾಧಿಕಾರಿಗಳು ಸೇರಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಬಂದಿರೋದು ಒಂದು ಡೆತ್ ನೋಟ್ ಅಲ್ಲಿ ಏನೇ ಹೇಳಿದ್ದಾನೆ ಸರ್. ನಮ್ಮ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದ ಆವರಣದಲ್ಲಿ ಅಕೌಂಟ್ ಸೆಕ್ಷನ್ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿ ಚಾಲಕನಾಗಿ ಕೆಲಸ ಮಾಡತಕ್ಕಂಥ ಚಿಕ್ಕಬಳ್ಳಾಪುರ ನಗರದ
ಬಾಪೂಜಿ ನಗರದ ಬಾಬು ಅಂತೆಂಬುವನು ಸುಮಾರು 4-5 ವರ್ಷಗಳಿಂದನೂ ಕೆಲಸ ಮಾಡ್ತಾಯಿದ್ದಾನೆ. ಈಗ ಹಾಲಿ MP ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹಿಂಬಾಲಕರು ಅಂತೇಳಿ ಅವರು ಬರೆದಿರತಕ್ಕಂಥ ಡೆತ್ ನೋಟಲ್ಲಿ ಏನು ಆನ್ಲೈನಲ್ಲಿ ಓಡಾಡ್ತಾ ಇದೆ ಅದರ ಒಂದು ಆಧಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಆ ಒಂದು ಆಧಾರದಲ್ಲಿ ಡಾಕ್ಟರ್ ಸುಧಾಕರ್ ಅವ್ರು ಕೆಲಸ ಕೊಡಿಸ್ಕೊಡ್ತೀನಿ ಪರ್ಮನೆಂಟಾಗಿ ಅಂತ ಹೇಳ್ಬಿಟ್ಟು 40 ಲಕ್ಷ ಕೊಡಿ ಅಂತ ಹೇಳಿ ಕೇಳಿದ್ರು ಅಂತೇಳಿ ಉದ್ದೇಶ. ಜೊತೆಗೆ ಅವ್ರ ಹಿಂಬಾಲಕರಾದಂಥ NNR ನಾಗೇಶು ಮತ್ತು ಇವರು ಮಂಜುನಾಥ್ ಮತ್ತು ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿರತಕ್ಕಂಥ ಗುಮಾಸ್ತನಾದ ಯಾರೋ ಒಬ್ಬರ ಹೆಸರು ಗೊತ್ತಿಲ್ಲ, ಅವರು ಈ ರೀತಿ ಏನು ಮಾಡಿದ್ರೆ 15/1/2021 ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತಿ TPS ಆವರಣಕ್ಕೆ ಕರೆದು ನನಗೆ 25 ಲಕ್ಷ ಕೊಡು ಈಗ ಅಡ್ವಾನ್ಸ್ ಆಗಿ ಅಂತೇಳಿ ಕೇಳಲಾಗಿ ಆ 25 ಲಕ್ಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.